ಗುಡ್ಡ ಕುಸಿದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಮತ್ತೆ ಆಪತ್ಮಾನವ ಈಶ್ವರ್ ಮತ್ತು ಅವರ ತಂಡದಿಂದ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಗಂಗಾವಳಿ ನದಿಯಲ್ಲಿ ಮೊನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಕೆಲವೊಂದು ಕುರುಹುಗಳನ್ನು ಕೂಡ ಅವರು ಪತ್ತೆ ಮಾಡಿರುವಂತದ್ದು. ಈ ಬಗ್ಗೆ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಅವರನ್ನ ಮಾತಾಡ್ತೇನೆ. ನಮಸ್ಕಾರ. ಮೊದಲಾಗಿ ಮತ್ತೆ ಕಾರ್ಯಾಚರಣೆ ಮುಂದುವರಿಸ್ತೇವೆ. ಎಷ್ಟೊತ್ತಿಗೆ ಮಾಡ್ತೀವಿ? ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೂ. ನಾವು ಇವತ್ತು ಒಂದು 10 ಗಂಟೆ, ಯಾಕಂದರೆ ಈಗ 9 ಮೊದಲು ಆಯ್ತಲ್ಲ, 10 ಗಂಟೆಗೆ ನಾವು ಕರೆಕ್ಟಾಗಿ ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋಗಿ ನಾವು ನಮ್ಮ ಕುರುಹುಗಳಾಗಿ ಮೊನ್ನೆ ಜಾಗ ಬಿಟ್ಟಿದೆ, ಅದೇ ಜಾಗದಲ್ಲಿ ಸ್ವಲ್ಪ ಮುಂದೆ ನಮಗೆ 3 ರೋಪ್ಗಳು ಬಿಟ್ಟಿದೆ. ರೋಪ್ ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಸಹ ನಾವು ಆ ಗಾಡಿ ಮಾಲೀಕರನ್ನು ಕರೆಸಿ ನೋಡಿದಾಗ ಅವರದೇ ರೋಪ್ ಅಂತ ಹೇಳಿ, ಯಾಕಂದರೆ ಜಿಮ್ಮಿಗೆ ಕಟ್ಟುವ ರೋಪ್ ಅವ್ರಿಗೆ ಗೊತ್ತಿರ್ತದೆ, ಅದು ಸಹ ಕನ್ಫರ್ಮ್ ಆಗಿದೆ. ಇವತ್ತು ನಾವು ಅದೇ ಜಾಗದಲ್ಲಿ ನಾವು 3 ಡೈಯರ್ಗಳು ಕೆಳಗಿಳಿದು ಲೈಟ್ನ ಸಮೇತ ಏನಿದೆ ಅಂತ ಹುಡುಕಲು ನಾವು ಪ್ರಯತ್ನ ಮಾಡ್ತೀವಿ. ಈಗ ರೋಪ್ ಮೂಲಕ ಕಟ್ಟಿಗೆ ಏನಾದ್ರು ನಿಮ್ಗೆ ಕಂಡು ಬಂತ ಅಥವಾ ಹೇಗೆ? ಇಲ್ಲ, ನಮಗೆ ರೋಪ್ ಮಾತ್ರ ಕಂಡಿದೆ. ಯಾಕಂದ್ರೆ ಅದರ ಮೇಲ್ಭಾಗದ ಫುಲ್ಲು ಕಲ್ಲು ಮಣ್ಣುಗಳು ತುಂಬಿ ಹೋಗಿದೆ. ಯಾಕಂದ್ರೆ ನಾನು ಕೈ ಹಾಕಿ ನೋಡಿದ ಅಡಿಭಾಗ 1 ಫೀಟ್ ತನಕ ಅಡಿಭಾಗದಷ್ಟು ಕೆಸರುಂಟು, ಮತ್ತೆ ಮಣ್ಣು ಗಟ್ಟಿ ಇದೆ. ಅದಕ್ಕೆ ರಾಡ್ ಹೊಡೆದು ನೋಡ್ಬೇಕು ಯಾವ ಜಾಗ ಅಂತ. ಯಾಕಂದ್ರೆ ನಾವು ರೋಪ್ ಹೇಳಲಿಕ್ಕೆ ಎಷ್ಟು ಟ್ರೈ ಮಾಡಿದ್ರು ಬರಲಿಲ್ಲ ಆ ರೀತಿ. ಯಾಕಂದ್ರೆ ನಾವು ಕಟ್ ಮಾಡೋ ಪರಿಸ್ಥಿತಿ ಇಲ್ಲ, ಕಟ್ ಮಾಡಿದ್ರೆ ಮತ್ತೆ ನಮ್ಗೆ ಪಾಯಿಂಟ್ ಸಿಕ್ಕುವುದಿಲ್ಲ. ಆ ರೋಪ್ನ ಆಗಿ ನಾವು ಒಂದು ಬಾಯಿಗೆ ಕಟ್ಟಿಟ್ಟಿದ್ದೇವೆ. ಅದಲ್ಲದೆ ಈಗ ನಾವು ಅಲ್ಲಿ ಹೋಗಿ ಮೊದಲನೇಯಾಗಿ ನಾವು ಅಲ್ಲೊಂದು ದೊಡ್ಡ ಆಲದ ಮರ ಉಂಟು, ಅದನ್ನು ತೆಗೆದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದ್ರೆ ಅದರ ಅಡಿಭಾಗದಲ್ಲಿ ಸ್ವಲ್ಪ ಮಣ್ಣು ಬಿಟ್ಟು ಅಂದ್ರೆ ಮತ್ತೆ ಹುಡುಕಾಡ್ಲಿಕ್ಕೆ ಸುಲಭ ಆಗ್ತದೆ. ಫಸ್ಟ್ ರಿಮೂವ್ ಮಾಡಬೇಕು ಖಂಡಿತವಾಗಿಯೂ. ಎಷ್ಟು ದೊಡ್ಡ ಪ್ರಮಾಣದಿದೆ? ಸುಮಾರು ಒಂದು ಇಷ್ಟು ನಮ್ಮ ಕೈ ಅಗಲದಷ್ಟು ದಪ್ಪ ಅಡಿಭಾಗದಲ್ಲಿದೆ. ಅದಕ್ಕೂ ರೋಪ್ ಹಾಕಿ ವೈರ್ ಹಾಕಿ ಮೇಲೆ ಎಳೆದು ಆಮೇಲೆ ಆ ಜಾಗದಲ್ಲಿ ಹುಡುಕುವ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಆಲದ ಮರ ರಿಮೂವ್ ಆದ ಪಕ್ಷದಲ್ಲಿ ಮತ್ತೆ ಕೆಳಗಡೆ ಇರುವಂತಹ ವಸ್ತುಗಳೆಲ್ಲ ಮೇಲ್ಗಡೆ ಬರಬಹುದು ಸಾಧ್ಯತೆಗಳು. ಯಾಕೆಂದ್ರೆ ನಮ್ಮ ಸ್ಥಳೀಯರಾದ ಜಗನ್ನಾಥ ಲೋಕೇಶ್ ಅವರ ಆಲದ ಮರ ಅಡಿಭಾಗದಲ್ಲಿ ಸಿಕ್ಕಾಕೊಂಡಿದ್ರು ಸಹ ನಮ್ಗೆ ಕೆಳಗೆ ಹೋದಾಗ ಸಿಲಿಟನ್ ಆದ್ರೂ ಸಿಗ್ಬೋದು. ಅದಕ್ಕೋಸ್ಕರ ಆಲದ ಮರವನ್ನು ನಾವು ಮೊದಲನಾಗಿ ತೆರವು ಮಾಡ್ಬೇಕಂತ ಹೇಳ್ತಿದ್ವಿ. ಸಾಮಾನ್ಯವಾಗಿ ನೀರಿನಲ್ಲಿ ಬಿದ್ದಂತ ಬಾಡಿಗಳು ಕೂಡ ಅಂದ್ರೆ ಬಾಡಿಗಳು ಕೂಡ ಸ್ಕೆಲೆಟಿನ್ ಪತ್ತೆ ಆಗುತ್ತೆ, ಸ್ಕೆಲೆಟಿನ್ ಸಿಗುತ್ತೆ. ಒಂದು ವೇಳೆ ಗುಡ್ಡದ ಮಣ್ಣಿನ ಅಡಿಯಲ್ಲಿ ಒಂದು ವೇಳೆ ಬಾಡಿ ಇದ್ರೆ ಅಂದ್ರೆ ಅದೇ ರೀತಿ ಅದೇ ಸ್ಥಿತಿ ಸಿಗ್ಬೋದಾ? ಖಂಡಿತವಾಗಿ ಇಲ್ಲ. ಎಷ್ಟು ವರ್ಷ ಆದ್ರೂ ಸಹ ಅದು ಮಾಂಸಗಳು ಕರಗಿ ಹೋಗ್ತದೆ, ಖಾಲಿ ಸ್ಕೆಲಿಟನ್ ಮಾತ್ರ ಅಡಿಭಾಗದಲ್ಲಿ ಇರ್ತದೆ. ಈಗ ಒಂದು ಕೈಯ ಕಾಲ ಏನಾದ್ರು ಸಿಗುತ್ತೆ, ಒಂದು ವೇಳೆ ಮರ ತೆಗೆದಾಗ ಅಡಿಭಾಗದಲ್ಲಿ ಎಲ್ಲಾದ್ರೂ ಸ್ಕೆಲಿಟನ್ ಇದ್ರೆ ಖಂಡಿತವಾಗಿ ಆ ಮೂಳೆಗಳನ್ನು ತಂದು ನಾವು ನಿಮಗೆ ಆಯಾ ವರ್ಷದವರೆಗೂ ಒಪ್ಪಿಸ್ತೇವೆ. ಎಷ್ಟು ಜನ ಡೈವರ್ಸ್ಗಳು ತಮ್ಮ ಜೊತೆ ಕೆಲಸ? ನಮ್ಮ ಟೀಮ್ನಲ್ಲಿ ಸುಮಾರು 8 ಜನ ಇದ್ದಾರೆ. 8 ಜನದಲ್ಲಿ 3 ಜನ ಡೈವರ್ಗಳಿದ್ದಾರೆ. ಹಾಗೆ ಮತ್ತೆ ನಮ್ಮ ಎಲ್ಲ ಪರಿಕಲ್ಪನೆಗಳು ನೋಡ್ತಾ ಇರ್ತಾರೆ. ರಕ್ಷಿತ್, ನೀವೇನ್ ಹೇಳ್ತೀರಿ ಈ ಕಾರ್ಯಾಚರಣೆ ಬಗ್ಗೆ? ಅದೇ ಇವತ್ತೊಂದು ಈ ಕಾರ್ಯಾಚರಣೆ ಸಕ್ಸಸ್ಫುಲ್ ಆದ್ರೆ ತುಂಬಾ ಖುಷಿ. ಎಲ್ಲ ಸುಮಾರು 1 ತಿಂಗಳಿಂದ ಎಲ್ಲ ಜನರು ಇದರ ಬಗ್ಗೆನೇ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ 31 ದಿವಸ ಆಯ್ತು ಇವತ್ತಿಗೆ. ಇವತ್ತೊಂದು ಇದಕ್ಕೆ ಅಂತ್ಯ ಸಿಕ್ಕಿದ್ರೆ ಒಳ್ಳೇದು. ಎಲ್ಲ ಇಲ್ಲಿಯ ಲೋಕಲ್ ಜಗನ್ನಾಥ ಲೋಕೇಶ್ ಅವರದ್ದು ಮೃತದೇಹ ಸಹ, ಹಾಗೇನೆ ಅರ್ಜುನ್ ಅವರ ಗಾಡಿ ಅವರ ಮೃತದೇಹ ಎಲ್ಲವೂ ಇವತ್ತು ನಮ್ಗೆ ದೊರಕಿದ್ರೆ ಅದರಷ್ಟು ಸಂತೋಷದ ವಿಷಯ ಬೇರೊಂದು ಯಾವುದಿಲ್ಲ. ಅಂದ್ರೆ ಸಮಾಧಾನ ಆಗ್ತದೆ. ಇಷ್ಟು ದಿವಸ ಪಟ್ಟ ಒಂದು ಶ್ರಮಕ್ಕೆ ಒಂದು ಫಲ ಸಿಕ್ಕಿದಾಗೆ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸಂಬಂಧಪಟ್ಟವ್ರದೆಲ್ಲ ಸಪೋರ್ಟ್ ಸಿಗ್ತಾ ಇದ್ದೀವಿ ಇಲಾಖೆಗಳು? ಎಲ್ಲರದ್ದು ಸಪೋರ್ಟ್ ನಮಗೆ ಸಿಗ್ತದೆ. ಎಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗುವಂತ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಸಹ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸರ್, ಆಲ್ ದಿ ಬೆಸ್ಟ್ ಸರ್. ಓಕೆ, ಇದಿಷ್ಟು ಆಪತ್ಮಾನವ ಈಶ್ವರ್ ಮಲ್ಪ ತಂಡದವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಬಹಳ ಪ್ರಮುಖವಾಗಿ ನದಿಯಲ್ಲಿ ಬಿದ್ದಿರುವಂತಹ ಆಲದ ಮರಗಳನ್ನ ನಾವು ರಿಮೂವ್ ಮಾಡ್ತೇವೆ. ಆ ಬಳಿಕ ಏನಾದ್ರು ಕೆಳಭಾಗದಲ್ಲಿ ಇದ್ದಂತ ವಸ್ತುಗಳ ಮೇಲಕ್ಕೆ ಬರಬಹುದು, ಅಥವಾ ಮತ್ತೆ ಮೊನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಟ್ರಕ್ನ ರೋಪ್ಗಳನ್ನು ಕೂಡ ಪತ್ತೆ ಮಾಡಿದ್ದೀವಿ. ಅದೇ ಸ್ಥಳದಲ್ಲಿ ಅದೇ ಜಾಡನ್ನು ಹಿಡಿದು ನಾವು ಇವತ್ತ ಟ್ರಕ್ ಅನ್ನ ಮೇಲಕ್ಕೆತ್ತುವ ಒಂದು ಪ್ರಯತ್ನ ಮಾಡ್ತೀವಿ ಎಂಬ ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಣ್ಣೆ ಅದೇ ಕಷ್ಟ ಆಗುತ್ತೆ. ಓಕೆ ಸರ್, ವ್ಯಾನ್ ತಗೊಳ್ಳಿ. ತಿರುಳಿನ ಗುಡ್ಡ ಕುಸಿದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಮತ್ತೆ ಆಪತ್ಮಾನವ ಈಶ್ವರ್ ಮತ್ತು ಅವರ ತಂಡದಿಂದ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಗಂಗಾವಳಿ ನದಿಯಲ್ಲಿ ಮೊನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಕೆಲವೊಂದು ಕುರುಹುಗಳನ್ನು ಕೂಡ ಅವರು ಪತ್ತೆ ಮಾಡಿರುವಂತದ್ದು. ಈ ಬಗ್ಗೆ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಅವರನ್ನ ಮಾತಾಡ್ತೇನೆ. ನಮಸ್ಕಾರ. ಮೊದಲಾಗಿ ಮತ್ತೆ ಕಾರ್ಯಾಚರಣೆ ಮುಂದುವರಿಸ್ತೇವೆ. ಎಷ್ಟೊತ್ತಿಗೆ ಮಾಡ್ತೀವಿ? ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೂ. ನಾವು ಇವತ್ತು ಒಂದು 10 ಗಂಟೆ, ಯಾಕಂದ್ರೆ ಈಗ 9 ಮೊದಲು ಆಯ್ತಲ್ಲ, 10 ಗಂಟೆಗೆ ನಾವು ಕರೆಕ್ಟಾಗಿ ಅಲ್ಲಿ ಹೋಗ್ತೇವೆ.
ಅಲ್ಲಿ ಹೋಗಿ ನಾವು ನಮ್ಮ ಕ್ರೂಗಳಾಗಿ ಮೊನ್ನೆ ಜಾಗ ಸಿಕ್ಕಿದೆ. ಅದೇ ಜಾಗದಲ್ಲಿ ಸ್ವಲ್ಪ ಮುಂದೆ ನಮಗೆ 3 ರೋಪ್ಗಳು ಬಿದ್ದಿದೆ. ರೋಪ್ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ಸಹ ನಾವು ಆ ಗಾಡಿ ಮಾಲೀಕರನ್ನು ಕರೆಸಿ ನೋಡಿದಾಗ ಅವರದೇ ರೋಪ್ ಅಂತ ಹೇಳಿದೆ. ಯಾಕಂದ್ರೆ ಜಿಮ್ಮಿಗೆ ಕಟ್ಟುವ ರೋಪ್ ಅವ್ರಿಗೆ ಗೊತ್ತಿರ್ತದೆ. ಅದು ಸಹ ಕನ್ಫರ್ಮ್ ಆಗಿದೆ. ಇವತ್ತು ನಾವು ಅದೇ ಜಾಗದಲ್ಲಿ ನಾವು 3 ಡೈಯರ್ಗಳು ಕೆಳಗಿಳಿದು ಲೈಟ್ನ ಸಮೇತ ಏನಿದೆ ಅಂತ ಹುಡುಕಲು ನಾವು ಪ್ರಯತ್ನ ಮಾಡ್ತೀವಿ. ಈಗ ರೋಪ್ ಮೂಲಕ ಕಟ್ಟಿಗೆ ಏನಾದ್ರು ನಿಮ್ಗೆ ಕಂಡು ಬಂತಾ ಅಥವಾ ಹೇಗೆ? ಇಲ್ಲ, ನಮಗೆ ರೋಪ್ ಮಾತ್ರ ಕಂಡಿದೆ. ಯಾಕಂದ್ರೆ ಅದರ ಮೇಲ್ಭಾಗದ ಫುಲ್ ಕಲ್ಲು ಮಣ್ಣುಗಳು ತುಂಬಿ ಹೋಗಿದೆ. ಯಾಕಂದ್ರೆ ನಾನು ಕೈ ಹಾಕಿ ನೋಡಿದ ಅಡಿಭಾಗ 1 ಫೀಟ್ ತನಕ ಅಡಿವಷ್ಟು ಕೆಸರುಂಟು, ಮತ್ತೆ ಮಣ್ಣು ಗಟ್ಟಿ ಇದೆ. ಅದಕ್ಕೆ ರಾಡ್ ಹೊಡೆದು ನೋಡ್ಬೇಕು ಯಾವ ಜಾಗ ಅಂತ. ಯಾಕಂದ್ರೆ ನಾವು ರೋಪ್ ಹೇಳಲಿಕ್ಕೆ ಎಷ್ಟು ಟ್ರೈ ಮಾಡಿದ್ರು ಬರಲಿಲ್ಲ ಆ ರೀತಿ. ಯಾಕಂದ್ರೆ ನಾವು ಕಟ್ ಮಾಡೋ ಪರಿಸ್ಥಿತಿ ಇಲ್ಲ. ಕಟ್ ಮಾಡಿದ್ರೆ ಮತ್ತೆ ನಮ್ಗೆ ಪಾಯಿಂಟ್ ಸಿಕ್ಕುವುದಿಲ್ಲ. ಆ ರೋಪ್ನ ಆಗಿ ನಾವು ಒಂದು ಬಾಯಿಗೆ ಕಟ್ಟಿಟ್ಟಿದ್ದೇವೆ. ಅದಲ್ಲದೆ ಈಗ ನಾವು ಅಲ್ಲಿ ಹೋಗಿ ಮೊದಲನೇಯಾಗಿ ನಾವು ಅಲ್ಲೊಂದು ದೊಡ್ಡ ಆಲದ ಮರ ಉಂಟು, ಅದನ್ನು ತೆಗೆದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದ್ರೆ ಅದರ ಅಡಿಭಾಗದಲ್ಲಿ ಸ್ವಲ್ಪ ಮಣ್ಣು ಬಿಟ್ಟು ಅಂದ್ರೆ ಮತ್ತೆ ಹುಡುಕಾಡ್ಲಿಕ್ಕೆ ಸುಲಭ ಆಗ್ತದೆ. ಫಸ್ಟ್ ರಿಮೂವ್ ಮಾಡಬೇಕು. ಖಂಡಿತವಾಗಿಯೂ ಎಷ್ಟು ದೊಡ್ಡ ಪ್ರಮಾಣದಿದೆ? ಸುಮಾರು ಒಂದು ಇಷ್ಟು ನಮ್ಮ ಕೈ ಅಗಲದಷ್ಟು ದಪ್ಪ ಅಡಿಭಾಗದಲ್ಲಿದೆ. ಅದಕ್ಕೂ ರೋಪ್ ಹಾಕಿ ವೈರ್ ಹಾಕಿ ಮೇಲೆ ಎಳೆದು ಆಮೇಲೆ ಆ ಜಾಗದಲ್ಲಿ ಹುಡುಕುವ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಆಲದ ಮರ ರಿಮೂವ್ ಆದ ಪಕ್ಷದಲ್ಲಿ ಮತ್ತೆ ಕೆಳಗಡೆ ಇರುವಂತಹ ವಸ್ತುಗಳೆಲ್ಲ ಮೇಲ್ಗಡೆ ಬರಬಹುದು ಸಾಧ್ಯತೆಗಳು. ಯಾಕೆಂದ್ರೆ ನಮ್ಮ ಸ್ಥಳೀಯರಾದ ಜಗನ್ನಾಥ ಲೋಕೇಶ್ ಅವರು ಆಲದ ಮರ ಅಡಿಭಾಗದಲ್ಲಿ ಸಿಕ್ಕಾಕೊಂಡಿದ್ರು ಸಹ ನಮ್ಗೆ ಕೆಳಗೆ ಹೋದಾಗ ಫಿಲಿಟರ್ ಆದ್ರೂ ಸಿಗ್ಬೋದು. ಅದಕ್ಕೋಸ್ಕರ ಆಲದ ಮರವನ್ನು ನಾವು ಮೊದಲನಾಗಿ ತೆರವು ಮಾಡ್ಬೇಕಂತ ಹೇಳ್ತಿದ್ವಿ. ಸಾಮಾನ್ಯವಾಗಿ ನೀರಿನಲ್ಲಿ ಬಿದ್ದಂತ ಬಾಡಿಗಳು ಕೂಡ ಅಂದ್ರೆ ಬಾಡಿಗಳು ಕೂಡ ಸ್ಕೆಲೆಟಿನ್ ಪತ್ತೆ ಆಗುತ್ತೆ, ಸ್ಕೆಲೆಟಿನ್ ಸಿಗುತ್ತೆ. ಒಂದು ವೇಳೆ ಗುಡ್ಡದ ಮಣ್ಣಿನ ಅಡಿಯಲ್ಲಿ ಒಂದು ವೇಳೆ ಬಾಡಿ ಇದ್ರೆ ಅಂದ್ರೆ ಅದೇ ರೀತಿ ಅದೇ ಸ್ಥಿತಿ ಸಿಗ್ಬೋದಾ? ಖಂಡಿತವಾಗಿ ಇಲ್ಲ. ಎಷ್ಟು ವರ್ಷ ಆದ್ರೂ ಸಹ ಅದು ಮಾಂಸಗಳು ಕರಗಿ ಹೋಗ್ತದೆ. ಖಾಲಿ ಸ್ಕೆಲಿಟನ್ ಮಾತ್ರ ಅಡಿಭಾಗದಲ್ಲಿ ಇರ್ತದೆ. ಈಗ ಒಂದು ಕೈಯ ಕಾಲ ಏನಾದ್ರು ಸಿಗುತ್ತೆ, ಒಂದು ವೇಳೆ ಮರ ತೆಗೆದಾಗ ಅಡಿಭಾಗದಲ್ಲಿ ಎಲ್ಲಾದ್ರೂ ಸ್ಕೆಲಿಟನ್ ಇದ್ರೆ ಖಂಡಿತವಾಗಿ ಆ ಮೂಳೆಗಳನ್ನು ತಂದು ನಾವು ನಿಮಗೆ ಆಯಾ ವರ್ಷದವರೆಗೂ ಒಪ್ಪಿಸ್ತೇವೆ. ಎಷ್ಟು ಜನ ಡೈವರ್ಸ್ಗಳು ತಮ್ಮ ಜೊತೆ ಕೆಲಸ? ನಮ್ಮ ಟೀಮ್ನಲ್ಲಿ ಸುಮಾರು 8 ಜನ ಇದ್ದಾರೆ. 8 ಜನದಲ್ಲಿ 3 ಜನ ಡೈವರ್ಗಳಿದ್ದಾರೆ. ಹಾಗೆ ಮತ್ತೆ ನಮ್ಮ ಎಲ್ಲ ಪರಿಕಲ್ಪನೆಗಳು ನೋಡ್ತಾ ಇರ್ತಾರೆ. ರಕ್ಷಿತ್, ನೀವೇನ್ ಹೇಳ್ತೀರಿ ಈ ಕಾರ್ಯಾಚರಣೆ ಬಗ್ಗೆ? ಅದೇ ಇವತ್ತೊಂದು ಈ ಕಾರ್ಯಾಚರಣೆ ಸಕ್ಸಸ್ಫುಲ್ ಆದ್ರೆ ತುಂಬಾ ಖುಷಿ. ಎಲ್ಲ ಸುಮಾರು 1 ತಿಂಗಳಿಂದ ಎಲ್ಲ ಜನರು ಇದರ ಬಗ್ಗೆನೇ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ 31 ದಿವಸ ಆಯ್ತು ಇವತ್ತಿಗೆ. ಇವತ್ತೊಂದು ಇದಕ್ಕೆ ಅಂತ್ಯ ಸಿಕ್ಕಿದ್ರೆ ಒಳ್ಳೇದು. ಎಲ್ಲ ಇಲ್ಲಿಯ ಲೋಕಲ್ ಜಗನ್ನಾಥ ಲೋಕೇಶ್ ಅವರದ್ದು ಮೃತದೇಹ ಸಹ, ಹಾಗೇನೆ ಅರ್ಜುನ್ ಅವರ ಗಾಡಿ ಅವರ ಮೃತದೇಹ ಎಲ್ಲವೂ ಇವತ್ತು ನಮ್ಗೆ ದೊರಕಿದ್ರೆ ಅದರಷ್ಟು ಸಂತೋಷದ ವಿಷಯ ಬೇರೊಂದು ಯಾವುದಿಲ್ಲ. ಅಂದ್ರೆ ಸಮಾಧಾನ ಆಗ್ತದೆ. ಇಷ್ಟು ದಿವಸ ಪಟ್ಟ ಒಂದು ಶ್ರಮಕ್ಕೆ ಒಂದು ಫಲ ಸಿಕ್ಕಿದಾಗೆ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಂಬಂಧಪಟ್ಟವ್ರದೆಲ್ಲ ಸಪೋರ್ಟ್ ಸಿಗ್ತಾ ಇದ್ದೀವಿ ಇಲಾಖೆಗಳು? ಎಲ್ಲರದ್ದು ಸಪೋರ್ಟ್ ನಮಗೆ ಸಿಗ್ತದೆ. ಎಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗುವಂತ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಸಹ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸರ್, ಆಲ್ ದಿ ಬೆಸ್ಟ್ ಸರ್. ಓಕೆ, ಇದಿಷ್ಟು ಆಪತ್ ಬಾಂಧವ ಈಶ್ವರ ಮಲ್ಪೆ ತಂಡದವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಬಹಳ ಪ್ರಮುಖವಾಗಿ ನದಿಯಲ್ಲಿ ಬಿದ್ದಿರುವಂತಹ ಆಲದ ಮರಗಳನ್ನ ನಾವು ರಿಮೂವ್ ಮಾಡ್ತೇವೆ. ಆ ಬಳಿಕ ಏನಾದ್ರು ಕೆಳಭಾಗದಲ್ಲಿ ಇದ್ದಂತ ವಸ್ತುಗಳ ಮೇಲಕ್ಕೆ ಬರಬಹುದು, ಅಥವಾ ಮತ್ತೆ ಮೊನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಟ್ರಕ್ ನ ರೋಪ್ಗಳನ್ನು ಕೂಡ ಪತ್ತೆ ಮಾಡಿದ್ದೀವಿ. ಅದೇ ಸ್ಥಳದಲ್ಲಿ ಅದೇ ಜಾಡನ್ನು ಹಿಡಿದು ನಾವು ಇವತ್ತ ಟ್ರಕ್ ಅನ್ನ ಮೇಲಕ್ಕೆತ್ತುವ ಒಂದು ಪ್ರಯತ್ನ ಮಾಡ್ತೀವಿ ಎಂಬ ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಣ್ಣೆ ಅದೇ ಕಷ್ಟ ಆಗುತ್ತೆ. ಓಕೆ ಸರ್, ವ್ಯಾನ್